ಎಲ್ಲರಿಗೂ ನಮಸ್ಕಾರ ರೀ. ಇವತ್ತೇನು ವಿಡಿಯೋ ಮಾಡ್ಕೊಂಡಿಲ್ಲ. ಇವತ್ತೊಂದು ವಿಚಾರ ಹೇಳೋಣ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಏನು ವಿಚಾರ ಅಂದರೆ ಒಂಥರ ನನಗೂ ಬೇರೆಯವ್ರ ಹತ್ರ ಕೆಲಸ ಮಾಡಿ ಬೇಜಾರಾಗಿದೆ. ಏನಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಬಿಸ್ನೆಸ್ ಮಾಡಬೇಕಂತ ತಲೆಯಲ್ಲಿ ಓಡ್ತಾ ಇಲ್ಲ. ನೀವೇನಾದರೂ ಐಡಿಯಾ ಕೊಟ್ಟರೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನಂತೂ ಮಕ್ಳಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀನಿ. ಸೊ ನಾನು ಇಷ್ಟೇ ಕೆಲಸ ಮಾಡಿದ್ರೆ ಸರಿ ಹೋಗಲ್ಲ, ಜಾಸ್ತಿ ದುಡ್ಡು ಬೇಕು ಮಕ್ಳಿಗೋಸ್ಕರ ಅಂತ. ತುಂಬ ದುಡ್ಡು ಬೇಕೇ ಬೇಕು ನನಗೆ. ಸೊ ನಾವು ಮತ್ತೊಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಎಲ್ಲ ಸಪೋರ್ಟು ಮತ್ತು ನಿಮ್ಮ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಏನು ಮಾತಾಡ್ಬೇಕಂತ ಅಂದರೆ ವಿಡಿಯೋದಲ್ಲಿ ಮಾತಾಡೋದೇ ಬೇರೆ, ಇದು ನಾನು ಹಂಚಿಕೆ ಹೇಳ್ಕೊತಾ ಇದ್ದೀನಿ. ನಾನು ಇದ್ರ ಜೊತೆ ನನ್ನ ಕೆಲಸದ ಜೊತೆಗೆ ಮತ್ತು ಸೈಡ್ ಬಿಸ್ನೆಸ್ ಅಂತ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಬಿಸ್ನೆಸ್ ಮಾಡಬೇಕಂತ ನೀವು ಐಡಿಯಾ ಕೊಡಿ. ನನಗಂತೂ ತಲೆಯಲ್ಲಿ ಒಂದೆರಡು ಇದೆ, ಅದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ಸಿಟಿಯಲ್ಲಿ ಒಂದೇ ಕೆಲಸಕ್ಕೆ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗೋಸ್ಕರ ಇಲ್ಲಾಂದರೆ ನನ್ನ ಮುಂದೆ ನನ್ನ ಮಗು ಅಂದರೆ ನನ್ನ ಮಕ್ಕಳಿಲ್ಲ. ಸೊ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ತುಂಬ ದುಡ್ಡು ಬೇಕು ನನಗೆ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಎಲ್ಲ ಬೇಕು ನನಗೆ. ನಾನು ಬೆಂಬಲವಾಗಿ ನೀವು ನಿಲ್ಸ್ಕೋಬೇಕು. ನನಗಂತೂ ಸದ್ಯಕ್ಕಂತೂ ಯಾರೂ ಇಲ್ಲ. ತಂದೆ ತಾಯಿ ಇಲ್ಲಿ ಮಗಳು ನಾನು. ನಿಮ್ಮ ಆಶೀರ್ವಾದ, ತಂದೆ ತಾಯಿ ಇಲ್ಲದ ಮಗಳಿಗೆ ನೀವು ಬೆಂಬಲ ಕೊಡಿ. ನನಗೆ ಬೆಂಗಳೂರಲ್ಲಿ ಇರೋದ್ರಿಂದ ಯಾವ್ದು ಮಾಡಿದರೆ ಸರಿ ಯಾವ್ದು ಅಂತ ಹೇಳಿ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಫಸ್ಟ್ ಟೈಮ್ ಸ್ವಂತ ಬಿಸ್ನೆಸ್ ಮಾಡ್ಬೇಕನ್ನೋದು ಆಸೆ ಐತೆ ನನಗೆ. ಇವಾಗಲ್ಲ, ಯಾವಾಗಲೂ ಅಂತ ಆಸೆ ಐತೆ. ಊರಲ್ಲೂ ನಾನು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಕೈ ಹಾಕಿದೆ. ಆದರೆ ನಾವು ಊರಲ್ಲೂ ಕೂಡ ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ತಾ ಇದ್ದೆ. ಅದು ಏನೇನೋ ಹೇಳಿಬಿಟ್ಟು ನನ್ನ ಹಾಳು ಮಾಡಿಬಿಟ್ರು. ಹೋಗಲಿ ಬಿಡ್ರಿ, ಅವ್ರಿಗೇನು ಒಳ್ಳೇದಾಗಲ್ಲ ಅನ್ಕೋತೀನಿ. ಬಟ್ ಮುಂದೇನೂ ನಾನು ಊರಿಗೆ ಹೋದರೆ ಅದನ್ನೇ ಕೆಲಸ ಮಾಡೋದು ಅಲ್ಲೂ ಕೂಡ. ಈ ಸದ್ಯಕ್ಕೆ ನಾನು ಇಲ್ಲಿ ಇರೋವರೆಗೂ ಸೈಡ್ ಬಿಸ್ನೆಸ್ ಅಂತ ಏನಾದ್ರು ಸಣ್ಣದಾಗಿ ಮಾಡ್ಬೇಕನ್ನೋ ಆಸೆ ಐತಿ. ಮತ್ತು ಊರ ಕಡೆಗೆ ಹೋದರೆ ಮತ್ತೆ ನಾನು ಕಂಟಿನ್ಯೂ ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ನೋ ಅದನ್ನಲ್ಲೇ ಮಾಡಿ ತೋರಿಸ್ಬೇಕನ್ನೋ ಆಸೆ ಐತಿ. ಆದರೆ ಈಗ ಹೋಗ್ತೀನಿ ನಾನು, ಇವತ್ತಿಲ್ಲ ನಾಳೆ. ನನ್ನ ಲೀಜ್ಗೋಸ್ಕರ ಇಲ್ಲಿದ್ದೆ ನಾನು. ಆ ಲೀಜ್ ಬಂತು, ದೀಪಾವಳಿಗೆ ಮುಗಿಯುತ್ತೆ. ಮುಗಿದ್ಮೇಲೆ ನಾನು ಡಿಸೈಡ್ ಮಾಡಿದ್ದೀನಿ, ಏನಾದರೂ ಆಗಲಿ ಇರಬೇಕು, ಗೆದ್ದು ತೋರಿಸ್ಬೇಕನ್ನೋ ಒಂದು ಆಸೆ ಐತಿ. ಹೋಗೋಣ ಅಂದ್ಕೊಂಡಿದ್ದೀನಿ ಊರಿಗೆ ನಾನು. ಬಟ್ ಎಲ್ಲೇ ಇದ್ದರೂ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ಬೇಕು ನನಗೆ. ಆಮೇಲೆ ಒಳ್ಳೆಯದು ಕೆಟ್ಟದ್ದು ಹೇಳ್ಕೊಡ್ಬೇಕು. ನಾನಂತೂ ಒಂದು ಕೆಟ್ಟತನ, ಒಂದು ಕಳ್ತನ ಮತ್ತು ಇನ್ನೊಂದು ಯಾರಿಗೂ ಮೋಸ ಮಾಡಬೇಕನ್ನೋ ಆಸೆ ಇಲ್ಲ. ನಂದು ಕಷ್ಟಪಟ್ಟು ದುಡಿದು ನಮ್ಮ ಮುಂದೆ ಬರ್ಬೇಕನ್ನೋ ಆಸೆ ಐತಿ. ಅದು ಮುಂದೆ ಬರೋಕ್ಕೆ ದಯವಿಟ್ಟು ನಮ್ಮೂರು ಜನ ನನಗೆ ಸಪೋರ್ಟ್ ಮಾಡಿರಿ. ಏನೇ ಕೆಲಸ ಮಾಡಿದ್ರೆ ನಾನು ಕೆಟ್ಟ ಕೆಲಸ ಮಾಡ್ತಿಲ್ಲ, ಕೈ ಏನಾಗುತ್ತೆ ಆ ಜನ ಮಾಡಬಾರ್ದು ಈ ಜನ ಮಾಡಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಏನೋ ಒಂದು ಕಷ್ಟಪಟ್ಟು ಮಾಡ್ಬೇಕನ್ನೋ ಆಸೆ ಐತಿ. ಬೇರೆ ಹತ್ರ ಕೈ ಚಾಚಬಾರ್ದಪ್ಪ. ನಾವು ಚೆನ್ನಾಗಿ ಬೆಳಿಬೇಕು, ನಾವು ಒಂದು ಒಳ್ಳೆಯ ಹೆಸರು ತೊಗೋಬೇಕನ್ನೋ ಆಸೆಯಿಂದ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಊರಿಗೆ ಹೋದ್ರೂ ನೀವು ಯಾರೂ ನನಗೆ ಅಡ್ಡಿ ಆಗಬೇಡ್ರಿ. ನಾನು ದುಡಿಯೋಕ್ಕೆ ಬಿಡಿ. ನಾನು ನಿಮ್ಮ ಮನೆಗೆ ಬಂದು ನಿಮ್ಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇಲ್ಲ. ಕಷ್ಟಪಟ್ಟು ದುಡಿಬೇಕನ್ನೋ ಆಸೆ ಐತಿ. ದುಡಿಯೋರಿಗೆ ಮುಂದೆ ಬಿಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗಿನ ಕಾಲದಲ್ಲಿ ಕೂತ್ಕೊಂಡ್ರೆ ನಡೆಯಲ್ಲ. ಮನೆ ತುಂಬ ಎಲ್ಲನೂ ರೇಟ್ ಹೆಚ್ಚಿಗಾಗಿದೆ. ಮನೇಲಿದ್ದರೆ ಹೊಟ್ಟೆ ಕೂಡ ನಡೆಯಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ರೊಟ್ಟೆಯಲ್ಲಿ ಬಲ ಇದ್ದಾಗೆ ದುಡಿಬೇಕನ್ನೋ ಆಸೆ ಐತಿ. ಈಗ ಸದ್ಯಕ್ಕೆ ನಾ ಇಲ್ಲಿರೋವರೆಗೂ ಏನಾದರೂ ಒಂದು ಮಾಡ್ಬೇಕನ್ನೋ ಆಸೆ ಐತಿ. ಪ್ಲೀಸ್, ನನಗೆ ಒಂದು 2 ಆಸೆ ಐತಿ. ಆ ಆಸೆ ಮಾಡ್ಬೇಕನ್ನೋ ಆಸೆ ಐತಿ. ನಾನು ಹಂಗೆ ಕೆಲಸನೂ ಬಿಡಲ್ಲ. ಸಂಜೆ ಟೈಮಲ್ಲಿ ಮಾಡ್ಬೇಕನ್ನೋ ಆಸೆ ಐತಿ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೋ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತಿದ್ದೀನಿ. ಇಲ್ಲೇ ಬೆಂಗಳೂರಲ್ಲಿ ಹತ್ತಿರ ಇದೆ ನನಗೆ, ಮಾರ್ಕೆಟ್ಗೆ ಹೋಗೋಕ್ಕೂ ಹತ್ತಿರ ಇದೆ. 1-2 ಬಿಸ್ನೆಸ್ ಐಡಿಯಾ ಇದೆ. ನೋಡಿ, ನೀವೇನಾದರೂ ನಂಗೆ ಐಡಿಯಾ ಕೊಡಿ. ಮತ್ತು ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ನೆಕ್ಸ್ಟ್ ವಾರದಿಂದನೇ ಮಾಡ್ಬೋದು, ನೆಕ್ಸ್ಟ್ ತಿಂಗಳಿಂದನೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸಾಯಂಕಾಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವೇನಂತ ಕಮೆಂಟ್ ಹಾಕ್ತಿರೋ ಅದ್ರ ಮೇಲೆ ನಾನು ಡಿಸಿಷನ್
ತಗೊಂಡು ಅದು ಏನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾ ಏನಾದರೂ ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಭಾಳ ಬೇಕು ನನಗೆ. ಆಮೇಲೆ ನನಗೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ, ನನ್ನ ಫ್ಯಾಮಿಲಿಯಲ್ಲೂ ಕೂಡ ಅಷ್ಟೇ. ದುಡ್ಡು ಕಾಸಲ್ಲಿಲ್ಲ, ಆದರೆ ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ದುಡ್ಡು ಕಾಸಲ್ಲಿ ಯಾರೂ ನಂಗೆ ಸಪೋರ್ಟ್ ಇಲ್ಲ. ದುಡ್ಡು ಕಾಸಲ್ಲಿ ಯಾರೂ ಕೊಡೋದು ಇಲ್ಲ, ಯಾಕಂದರೆ ಅವ್ರ ಸಂಸಾರ ಅವರಿಗೆ ಭಾರ ಇದೆ. ಬಟ್ ನಿಮ್ಮ ಸಪೋರ್ಟು ಜಾಸ್ತಿ ಬೇಕು. ಸೈಡ್ ಬಿಸ್ನೆಸ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಧೈರ್ಯ ಕೂಡ ನನಗೈತೆ. ನಂಬರ್ ಹಾಕ್ತೀನಿ, ನೆಕ್ಸ್ಟ್ ನೀವೇನಾದರೂ ಕಮೆಂಟಲ್ಲಿ ಹಾಕಿದರೆ ನಂಬರ್ ಹಾಕೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಿಲ್ಲ, ಇಷ್ಟು ನಾನು ಹೇಳಬೇಕಾಗಿತ್ತು ಹೇಳಿದ್ದೀನಿ. ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂದ್ಕೊಂಡಿದ್ದೀನಿ. ಬಾಯ್.